ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಶೋಲ್ಡರ್ ಸ್ಟಿಫ್ನೆಸ್ ಆದರೆ ಇನ್ಸ್ಟಂಟ್ ಆಗಿ ಹಿಂಗೆ ನಾವು ರಿಲ್ಯಾಕ್ಸೇಷನ್ ಪಡ್ಕೊಬಹುದು ಅಂತ ತೋರಿಸ್ತೀನಿ. ನಾವು ತುಂಬಾ ಹೊತ್ತು ಕೂತು ವರ್ಕ್ ಮಾಡೋದ್ರಿಂದ ಅಥವಾ ತುಂಬಾ ಹೊತ್ತು ನಿಂತು ಸ್ವಲ್ಪ ತಲೆ ಬಗ್ಗೆ ನಾವು ಕೆಲಸ ಮಾಡ್ತಿರ್ತೀವಿ, ಅಂದ್ರೆ ಕುಕಿಂಗ್ ಮಾಡ್ತಿರ್ತೀವಿ, ಡಿಶ್ ವಾಶ್ ಮಾಡ್ತಿರ್ತೀವಿ, ಅಥವಾ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಏನೋ ವರ್ಕ್ ಮಾಡ್ತಿರ್ತೀವಿ. 2-3 ಅವರ್ಸ್ ಈ ತರ ಮಾಡೋದ್ರಿಂದ ನಮ್ಗೆ ತುಂಬಾ ಪೇನ್ ಬರುತ್ತೆ. ಸಡನ್ ಆಗಿ ನಮ್ಗೆ ಹೆಡ್ ಅನ್ನ ಸ್ಟ್ರೇಟ್ ಮಾಡಕ್ಕಾಗಲ್ಲ, ಬೆನ್ನನ್ನ ಸ್ಟ್ರೇಟ್ ಮಾಡಕ್ಕಾಗಲ್ಲ. ಆವಾಗ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ನೀವು ಅಲ್ಲೇ ಎಲ್ಲಿದ್ದೀರೋ ಅಲ್ಲೇ ಇನ್ಸ್ಟಂಟ್ ಆಗಿ ಒಂದೆರಡು ಮೂವ್ಸ್ ಅನ್ನ ಮಾಡೋದ್ರಿಂದ ನಮ್ಗೆ ಇನ್ಸ್ಟಂಟ್ ರಿಲ್ಯಾಕ್ಸೇಷನ್ ಸಿಗತ್ತೆ. ತುಂಬಾ ಹೊತ್ತು ನಿಂತ್ಕೊಂಡು ಬಗ್ಗಿ ಕೆಲಸ ಮಾಡೋದ್ರಿಂದ ಅಥವಾ ಕೂತು ಬಗ್ಗಿ ಕೆಲಸ ಮಾಡೋದ್ರಿಂದ ಈ ಬ್ಯಾಕ್ ಸೈಡ್ ನಮ್ಗೆ ಮಸಲ್ ಸ್ಟೇರ್ ಆಗುತ್ತೆ ಅನ್ನೋ ತರ ಪೇನ್ ಆಗುತ್ತೆ ಅಲ್ವಾ. ಆವಾಗ ನಾವೇನ್ ಮಾಡ್ಬೇಕು, ಫಸ್ಟ್ ಹ್ಯಾಂಡ್ ಮೂವ್ಮೆಂಟ್ ಅನ್ನ ಮಾಡ್ಬೇಕು. ಫಸ್ಟ್ ಹ್ಯಾಂಡ್ಸ್ ಅನ್ನ ನಾವು ಅಪ್ ಅಂಡ್ ಡೌನ್ ಮಾಡ್ಬೇಕು ಸ್ಟ್ರೇಟ್ ಆಗಿ. 10 ಟೈಮ್ಸ್ ಮಾಡಿ, ಓಕೆನಾ. ಈ ತರ ನೀವು ಅಪ್ ಅಂಡ್ ಡೌನ್ ಮಾಡಿ. ಆಮೇಲೆ ಎರಡು ಕೈಗಳನ್ನ ಒಟ್ಟಿಗೆನೆ ಅಪ್ ಅಂಡ್ ಡೌನ್ ಮಾಡ್ಬೇಕು ಸ್ಟ್ರೇಟ್ ಆಗಿ, ಓಕೆನಾ. ಈ ತರ ನೀವು 10 ಟೈಮ್ಸ್ ಮಾಡಿ ಸಾಕು. ಈ ತರ ನೀವು ಅಪ್ ಅಂಡ್ ಡೌನ್ ಮಾಡ್ಬೇಕು. ಈ ತರ ಮಾಡ್ತಿದ್ದಾವಾಗ್ಲೇ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಕ್ಕಿರತ್ತೆ. ಸೊ ನೆಕ್ಸ್ಟ್ ಈ ತರ ಇಂಟರ್ಲಾಕ್ ಮಾಡ್ಕೊಳ್ಳಿ ಫಿಂಗರ್ಸ್ ಅನ್ನ ಬ್ಯಾಕ್ ಸೈಡ್. ಹ್ಯಾಂಡ್ ಸ್ಟ್ರೆಚ್ ಮಾಡ್ಕೊಂಡು ಎಲ್ ಶೇಪ್ ಅಲ್ಲಿ ನೀವು ಬೆಂಡ್ ಮಾಡ್ಬೇಕು, ಓಕೆನಾ. ಎಲ್ ಶೇಪ್ ಅಲ್ಲಿ ಬೆಂಡ್ ಮಾಡಿ ಚಿನ್ ಅನ್ನ ಸ್ವಲ್ಪ ಅಪ್ ಮಾಡ್ಬೇಕು, ಚಿನ್ ಅನ್ನ ಡೌನ್ ಮಾಡಬಾರ್ದು, ಚಿನ್ ಅಪ್ ಮಾಡ್ಕೊಳ್ಬೇಕು. ಎಲ್ ಶೇಪ್ ಅಲ್ಲಿ ಇದ್ದಾವಾಗ್ಲೇನೆ ಎಲ್ ಶೇಪ್ ಅಲ್ಲಿ ಬೆಂಡ್ ಆಗಿ ಚಿನ್ ಅಪ್ ಮಾಡಿ ಹಿಂದ್ಗಡೆ ಕೈಯನ್ನ ಸ್ಟ್ರೆಚ್ ಮಾಡೋದ್ರಿಂದ ಬ್ಯಾಕ್ ಸೈಡ್ ಏನ್ ಸ್ಟಿಫ್ನೆಸ್ ಇದೆಯೋ, ಪೇನ್ ಆಗ್ತಿದೆಯೋ, ಟೇರ್ ಆಗತ್ತೆ ಅನ್ನೋ ಫೀಲಿಂಗ್ ಆಗ್ತಿದೆಯೋ ಅದು ಇಮಿಡಿಯೇಟ್ ಆಗಿ ನಿಮ್ಗೆ ಹೋಗ್ಬಿಡತ್ತೆ. 10 ಕೌಂಟ್ ಇಲ್ಲಿ ಸ್ಟೇ ಮಾಡಿ ಗುಡ್ ಫೀಲ್ ಆಗತ್ತೆ, ರಿಲ್ಯಾಕ್ಸ್ ಫೀಲ್ ಆಗತ್ತೆ ಅಂದ್ರೆ ಮತ್ತೆರಡು ಟೈಮ್ ನೀವು ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವಾಗಾದ್ರೂ ಈ ತರ ಪೇನ್ ಆದ್ರೆ ತಕ್ಷಣಕ್ಕೆ ನೀವು ಈ ತರ ಮಾಡಿ ರಿಲ್ಯಾಕ್ಸೇಷನ್ ಪಡ್ಕೊಬಹುದು. ಸೊ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.